ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 191ನೇ ದಿವಸ, 191st ಸೆಷನ್. ಇಷ್ಟೊಂದು ಧ್ಯಾನ ನಮ್ಮ ಜೀವನಕ್ಕೆ ಕೊಟ್ಟಿರದ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSS ಪಿರಮಿಡ್ ವರ್ಲ್ಡ್ ಫೌಂಡೇಶನ್, ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ಗೆ, ಮೆಡಿಟೇಟರ್ಸ್ಗೆ ಹೃದಯಪೂರ್ವಕ ನಮಸ್ಕಾರಗಳು. ನಿನ್ನೆ ಸಾಯಂಕಾಲ ನನಗೆ ಒಂದು ಹೊಸ ವಿಷಯ ಮಾಡಬೇಕು ಅಂತ ಬಂದಿದೆ. ಇಲ್ಲಿ ನಮ್ಮ ಕನ್ನಡ ಗ್ರೂಪ್ಸಲ್ಲಿ ಎಷ್ಟೊಂದು ಮಾಸ್ಟರ್ಸ್ ಇದ್ದಾರೆ, ಮೆಡಿಟೇಟರ್ಸ್ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. 18 ಸೂತ್ರಗಳು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಇದು ಸಾಕಾಗಲ್ಲ, ನಾವು ಮುಂದೆ ಹೋಗಬೇಕು, ಇನ್ನು ಈ ಸ್ಪಿರಿಚುವಾಲಿಟಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ಒಂದು ಶಾರ್ಟ್ ಟೈಮಲ್ಲಿ ಭಾಳ ದೊಡ್ಡ ರಿಸಲ್ಟ್ಸ್ ನೋಡಬೇಕು ಅಂದರೆ ಇದನ್ನು ಒಂದು ಚಾಲೆಂಜ್ ಥರ ನೋಡಬೇಕು, ನಾವು ತಗೋಬೇಕು. ಇದಕ್ಕೆ ಏನು ಮಾಡಬೇಕು ಅಂತ ನಾನು ನೋಡಿದರೆ ನನಗೆ ಒಂದು ಒಳ್ಳೆಯ ಐಡಿಯಾ ಅದನ್ನು ನಿಮ್ಮೆಲ್ಲರಿಗೆ ಇವತ್ತು ನಾನು ಸ್ಕ್ರೀನ್ ಮೂಲಕ ಶೇರ್ ಮಾಡ್ತೀನಿ. ಇದು ನನ್ನ ವೆಬ್ಸೈಟ್ ayyapapindi.com. ಇದರಲ್ಲಿ ಈ ಒಂದು ಲಿಂಕ್ ಇರುತ್ತೆ ನೋಡಿ, 4th one yin yang 69. ಈ ಲಿಂಕು ನಾನು ಎಲ್ಲ ಗ್ರೂಪ್ಸಲ್ಲಿನೂ ಪೋಸ್ಟ್ ಮಾಡ್ತೀನಿ, ಇಲ್ಲಿನೂ ಪೋಸ್ಟ್ ಮಾಡ್ತಾಯಿದ್ದೀನಿ ಚಾಟ್. ಇವತ್ತಿಂದ ನಾವೆಲ್ಲರೂ ಒಂದು ಚಾಲೆಂಜ್ಗೆ ಎಂಟರ್ ಆಗೋಣ. ಮೈಂಡು ಯಾವಾಗ ಧ್ಯಾನಕ್ಕೆ ಸಪೋರ್ಟ್ ಮಾಡುತ್ತದೋ ಆವಾಗ ನಿಮ್ಮೆಲ್ಲರ ಸ್ಪಿರಿಚುವಲ್ ಗ್ರೋತ್ ಜಾಸ್ತಿ ಆಗುತ್ತೆ. 69 ಅಂದರೆ 69 ಡೇಸು ಈ ಒಂದು ಚಾಲೆಂಜ್ ತಗೋಬೇಕು. ಇವತ್ತು ನೀವು ತಗೊಂಡಿದ್ರೆ ಬುದ್ಧ ಪೌರ್ಣಿಮೆಗೆ 1 ಡೇ ಮುಂಚೆ ಕಂಪ್ಲೀಟ್ ಆಗುತ್ತೆ. ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರೆ ಬುದ್ಧ ಪೌರ್ಣಿಮೆ ಅಂದರೆ ಮೇ 23ಗೆ ಕಂಪ್ಲೀಟ್ ಆಗುತ್ತೆ. ಸಂಪೂರ್ಣವಾಗಿ ಅದು ನಿಮ್ಮ ಇಷ್ಟ. ನಾನು ಇವತ್ತಿಂದ ಈ ಒಂದು yin yang 69 ಡೇಸ್ ಚಾಲೆಂಜ್ ಅಂತ ತಗೊಳ್ತಾ ಇದ್ದೀನಿ. ಇದು ಯಾಕೆ, ಈ ಚಾಲೆಂಜಲ್ಲಿ ಏನು ಬರುತ್ತೆ, ಇದರಿಂದ ಉಪಯೋಗ ಏನು ಅಂತ ನೋಡೋಣ. 8 ರೂಲ್ಸ್ ಇದೆ. ಇದು ಪಾಟಿಸಬೇಕು ಅನ್ನೋದು ನಿಮ್ಮ ಇಷ್ಟ, ಇದರಲ್ಲಿ ಯಾವುದೋ ಒಂದು ಫೋರ್ಸ್ ಇಲ್ಲ. ಆದರೆ ಇಷ್ಟೊಂದು ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ, ಎಷ್ಟೊಂದು ಸೆಷನ್ಸ್ ಅಟೆಂಡ್ ಮಾಡ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ. ಬಟ್ ಇದನ್ನು ಫಾಲೋ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಪ್ರತಿ ದಿವಸ ನಿಮ್ಮ ವಯಸ್ಸೆಷ್ಟು ಅಷ್ಟು ನಿಮಿಷಗಳು ಧ್ಯಾನ ಮಿನಿಮಮ್ ಮಾಡಬೇಕು. ಈಗ 40 ನಿಮಿಷ ನಾವೆಲ್ಲರೂ ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ಅರೌಂಡ್ 40 ಇಯರ್ಸ್ ಏಜ್ ಯಾರು ಇದ್ದಾರೋ ಈ ಒಂದು ರೂಲ್ ಆಟೋಮೆಟಿಕ್ ಕಂಪ್ಲೀಟ್ ಆಯ್ತಲ್ವ. ಎರಡನೇದು, ಪ್ರತಿ ದಿವಸ ಯಾವುದೇ ಒಂದು ನ್ಯೂ ಏಜ್ ಸ್ಪಿರಿಚುವಲ್ ಬುಕ್ ಆಗಲಿ ಅದರಲ್ಲಿ ಒಂದು 10 ಪೇಜು ನಾವು ಓದಬೇಕು. ಮೂರನೇದು, ನಮ್ಮ ಅನುಭವಗಳನ್ನು ಅಟ್ಲೀಸ್ಟ್ ಒಬ್ಬರು ಇಂಟ್ರೆಸ್ಟೆಡ್ ವ್ಯಕ್ತಿ ಯಾರಿದ್ದಾರೋ ಹುಡುಕಿ ಅವ್ರಿಗೆ ನಮ್ಮ ಧ್ಯಾನ ಅನುಭವಗಳು ಇಲ್ಲಾಂದರೆ ಆಧ್ಯಾತ್ಮಿಕ ಅನುಭವಗಳು ಹೇಳಬೇಕು. ನಾಲ್ಕನೇದು, ಪ್ರತಿ ದಿವಸ ಅಟ್ಲೀಸ್ಟ್ 30 ನಿಮಿಷ ಒಂದು ಎಕ್ಸಸೈಸು ಇಲ್ಲಾಂದರೆ ವಾಕಿಂಗು ಈ ಫಿಸಿಕಲ್ ಬಾಡಿಗೆ ನಾವು ಕೊಡಬೇಕು. ಐದನೇದು, ನೋ ಗಾಸಿಪ್. ಯಾರ ಬಗ್ಗೆ ಒಂದು ನೆಗೆಟಿವ್ ಮಾತನ್ನು ಮಾತಾಡಬಾರ್ದು. ಅಟ್ಲೀಸ್ಟ್ ಈ 69 ಡೇಸ್ ಕಂಪ್ಲೀಟ್ ಗಾಸಿಪ್ ಅನ್ನೋದು ಇರಬಾರ್ದು. ಆರನೇದು, ಸ್ಟ್ರಿಕ್ಟ್ ವೆಜಿಟೇರಿಯನ್ ಡಯಟ್. ಅದರಲ್ಲಿ ಗಾರ್ಲಿಕ್ಕು, ಮಶ್ರೂಮು, ಮೈಕ್ರೋವೇವ್ ಫುಡ್ಡು ಯಾವುದು ಇರಬಾರ್ದು. ಯಾರಾದರೂ ಮನೆಗೆ ಹೋಗಿದ್ರೆ ಏನು ಮಾಡಬೇಕು, ಹೋಟೆಲ್ಗೆ ಹೋಗಿದ್ರೆ ಏನು ಮಾಡಬೇಕು, ಈ ಸಾಕುಗಳು ಹೇಳೋಕ್ಕೆ ನಾನು ರೆಡಿ ಇಲ್ಲ. ರೂಲ್ ಅಂದರೆ ರೂಲ್, ಇದನ್ನು ಫಾಲೋ ಮಾಡಬೇಕು. ಆ ಥರ ಪ್ರತಿ ದಿವಸ ನಮ್ಮ ಧ್ಯಾನ ಅನುಭವಗಳು ಇಲ್ಲ ಅಂದರೆ ಜೀವನದಲ್ಲಿ ಇವತ್ತು ಏನೇನು ನಾವು ಕಲ್ತಿದ್ದೀವಿ ಈ ಅನುಭವಗಳೆಲ್ಲ ಒಂದು ಬುಕ್ಕಲ್ಲಿ ಇಲ್ಲ ಅಂದರೆ ಒಂದು ಎಕ್ಸೆಲ್ ಶೀಟಲ್ಲೋ ಆ್ಯಪಲ್ಲಿ ಎಲ್ಲದೊಂದು ನೀವು ಬರಿತಾ ಬರಬೇಕು. 8ನೇದು, 3 ಬುದ್ಧ ಪೌರ್ಣಿಮೆ, 3 ಪೌರ್ಣಿಮೆ ಬರುತ್ತೆ. ಮಾರ್ಚ್ 25, ಏಪ್ರಿಲ್ 23, ಮೇ 23. ಈ 3 ದಿವಸಗಳನ್ನು ಮಿಡ್ನೈಟು 3 ಅವರ್ಸು ನಾವು ಧ್ಯಾನ ಮಾಡಬೇಕು. ಈ ಥರ ಒಂದು ಎಕ್ಸೆಲ್ ಶೀಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇದು ಭಾಳ ಸಿಂಪಲ್. ಇಲ್ಲಿ ಒಂದು ಲಿಂಕು ಇರುತ್ತೆ, ಅದು ನೀವು ಪ್ರೆಸ್ ಮಾಡಿದ್ರೆ ಬೇರೆ ಶೀಟ್ಗೆ ನಿಮಗೆ ಕರ್ಕೊಂಡು ಹೋಗುತ್ತದೆ. ಈ ಥರ ಈಗ ನಾವು ಏನು ಮಾಡಬೇಕು ಅಂದರೆ ಇವತ್ತು 15 ಈ ಆ್ಯಕ್ಸಸ್ ಎಲ್ಲರಿಗೂ ಸಿಗುತ್ತೆ, ಈ ಶೀಟ್ ಆ್ಯಕ್ಸಸ್ ಎಲ್ಲರಿಗೂ ಸಿಗುತ್ತೆ. ಇಲ್ಲಿ ಹೋಗಿ ನೀವು ಮೇಕ್ ಎ ಕಾಪಿ ಅಂತ ಮಾಡಿ ನಿಮಗೋಸ್ಕರ ನೀವು ನಿಮ್ಮ ಗೂಗಲ್ ಡ್ರೈವಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ತುಂಬ ಈಸಿ, ಒಂದು ಬುಕ್ ಎತ್ಕೊಂಡು ಇದೆಲ್ಲ ನೀವು ಬರ್ತ್ಕೋಬೇಕು. ಅಂದರೆ ಇವತ್ತು ಡೇ ಧ್ಯಾನ ನಾನು ವಯಸ್ಸೆಷ್ಟೋ ಅಷ್ಟು ಮಾಡಿದ್ದೀನೋ ಇಲ್ವಾ, ಎಸ್ 10 ಪೇಜಸ್ ನಾನು ಓದಿದ್ದೀನೋ ಇಲ್ವಾ,
ನನ್ನ ಧ್ಯಾನ ಅನುಭವಗಳೆಲ್ಲ ಯಾರಾದರೂ ಒಬ್ಬರಿಗಾದ ನಾನು ಇವತ್ತು ಇಂಟ್ರೆಸ್ಟೆಡ್ ಪರ್ಸನ್ಗೆ ಹೇಳಿದ್ದೀನೋ 30 ನಿಮಿಷ ಶರೀರಕ್ಕೆ ನಾನು ಒಂದು ಎಕ್ಸಸೈಸ್ ವಾಕಿಂಗ್ ಕೊಟ್ಟಿದ್ದೀನೋ, ಇವತ್ತು ಯಾರ ಬಗ್ಗೆ ನಾನು ನೆಗೆಟಿವ್ ಆಗಿ ಒಂದು ಮಾತನ್ನು ಮಾತಾಡಿಲ್ವಾ, ಅಂದರೆ ನೆಕ್ಸ್ಟು ಆ ವೆಜಿಟೇರಿಯನ್ ಡಯಟನ್ನು ನಾನು ಫಾಲೋ ಮಾಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸಸ್ ಇಲ್ಲಿ ಬರಿಗೆ ಈ ಥರ ಡೈಲಿ ನೀವು ಮಾಡ್ತಾ ಬರಬೇಕು. 69 ಡೇಸ್. ಈ 69 ಡೇಸ್ ಯಾರು ಡೈಲಿ ಮಾಡ್ತಾ ಬರ್ತಾರೋ, ಬುದ್ಧ ಪೌರ್ಣಮಿಯಲ್ಲಿ ಅವತ್ತು ಬುದ್ಧ ಪೌರ್ಣಿಮೆ ಸೆಲೆಬ್ರೇಷನ್ ಅಲ್ವಾ, ಆ ದಿವಸ ಪಿರಮಿಡ್ ವ್ಯಾಲಿಯಲ್ಲಿ ಹಂಗೆ ನೀವೆಲ್ಲರೂ ನಿಮ್ಮ ಬುಕ್ಕು ನನಗೆ ತೋರಿಸ್ಬೇಕು. ಪ್ರೋಗ್ರೆಸ್ ರಿಪೋರ್ಟ್ ಮಕ್ಕಳಿಗೆ ಸ್ಕೂಲಿಗೆ ಕಲಿಸ್ತೀವಿ ನಾವು. ಓದ್ತಾ ಇದ್ದಾನೋ ಅಂದರೆ ಓದ್ತಾ ಇದ್ದಾನೋ ಅಂತ. ಎಕ್ಸಾಮ್ ಆದಮೇಲೆ ನೋಡ್ತೀವಿ ಕರೆಕ್ಟಾಗಿ ಇದ್ದಾನೋ, ಚೆನ್ನಾಗಿ ಓದ್ತಾ ಇದ್ದಾನೋ, ಮಾರ್ಕ್ಸ್ ಬರ್ತಾ ಇದೆಯೋ ಅಂತ. ಸ್ಪಿರಿಚುವಾಲಿಟಿಯಲ್ಲಿ ಯಾರು ನಮಗೆ ಮಾರ್ಕ್ಸ್ ಕೊಡೋರು? ಪ್ರೋಗ್ರೆಸ್ ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲಿ ಸಿಗಲ್ಲ. ಈ ಒಂದು ಚಾಲೆಂಜ್ ನೀವು ತಗೊಂಡು ಬುದ್ಧ ಪೌರ್ಣಮಿ ಡೇಯಲ್ಲಿ ಬಂದರೆ ಅಲ್ಲಿ ನನಗೆ ತೋರಿಸಿ, ಇಲ್ಲಾಂದರೆ ವಾಟ್ಸಾಪ್ ಮಾಡಿ. 69 ದಿವಸಗಳು ಒಂದು ಫ್ಯಾಕ್ಟ್ರನ್ನು ಮಿಸ್ ಮಾಡಬಾರದು. ನೋ ಎಕ್ಸ್ಕ್ಯೂಸ್. ಅಕಸ್ಮಾತ್ ಏನಾದ್ರು ಆಗಿಲ್ಲ, ಒಂದು ದಿವಸ ಏನಾದ್ರು ಮಿಸ್ ಆಗಿದ್ರು ನೋ ಅಂತ ನೀವು ಅಲ್ಲಿ ಬರೀಬೇಕು. ಈ 69 ಡೇಸ್ ಚಾಲೆಂಜ್ಗೆ ನಾನು ರೆಡಿ. ನಾನು ಪ್ರತಿ ದಿವಸ ಫಾಲೋ ಮಾಡ್ತೀನಿ. ಪ್ರತಿ ದಿವಸ ನಾನು ಏನೇನು ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಎಲ್ಲರಿಗೆ ಗ್ರೂಪಲ್ಲಿ ನಾನು ಪೋಸ್ಟ್ ಮಾಡ್ತಾ ಬರ್ತೀನಿ, ಇಮೇಜಸ್ ಆ್ಯಂಡ್ ವೀಡಿಯೋಸ್. ಯಾಕೆಂದರೆ ಸ್ಪಿರಿಚುವಾಲಿಟಿಯಲ್ಲಿ ನಾನು ಸೀರಿಯಸ್ ಆಗಿದ್ದೀನಿ. ನೀವು ಸೀರಿಯಸ್ ಆಗಿದ್ದರೆ ಮಾತ್ರ ಈ ಒಂದು ಚಾಲೆಂಜ್ ತಗೊಳ್ಳಿ. ಯಾರು ಇದಕ್ಕೆ ರೆಡಿಯೋ ಅವರೆಲ್ಲರೂ ಚಾಟಲ್ಲಿ ಎಸ್ ಅಂತ ಹಾಕಿ ನೋಡೋಣ ಎಷ್ಟು ಜನ ಇದ್ದಾರೆ. ವೆರಿ ನೈಸ್. ಈ ಚಿಕ್ಕ ಪೋಲ್ ಒಂದು ರನ್ ಮಾಡಿದೆ ನಿಮ್ಮ ಸ್ಕ್ರೀನಲ್ಲಿ. ಟೆನ್ಸರ್ ಮಾಡಿ, ಇಲ್ಲ ಸರ್ ನನಗೆ ಇಷ್ಟ ಇಲ್ಲ ಈ ಚಾಲೆಂಜ್ ಎಲ್ಲ, ನನಗೆ ಬೇಡ, ನೆಕ್ಸ್ಟ್ ಜನ್ಮ ತಗೊಳ್ತೀನಿ, ಲೇಟಾಗಿ ಲೇಟ್ ಆಗ್ತೀನಿ, ಪರವಾಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ನೋ ಅಂತ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇಫ್ ಯು ಆರ್ ರೆಡಿ ಫಾರ್ ದ ಚಾಲೆಂಜ್, ಯಾಕೆಂದರೆ ನಾನು ನಿಮ್ಮ ಜೊತೆ ಮಾಡ್ತೀನಿ. ಪ್ರತಿ ದಿವಸ ನಾನು ಅಪ್ಡೇಟ್ಸ್ ವಿತ್ ಪ್ರೂಫ್ಸು ನಾನು ಡೈಲಿ ನಿಮ್ಮ ಪೋಸ್ಟ್ ಮಾಡ್ತೀನಿ. ಒಂದು ದಿವಸನೂ ಒಂದೂ ಮಿಸ್ ಮಾಡಲ್ಲ. ಅದು ನನ್ನ ಚಾಲೆಂಜ್. ಮೋರ್ ದೆನ್ 450 ಪೀಪಲ್ ಆನ್ಲೈನಲ್ಲಿ ಇದ್ದೀರಿ. ಎಷ್ಟು ದಿವಸ ಜನ ಇದಕ್ಕೆ ರೆಡಿಯಾಗಿದ್ರು? ಟ್ರೈ ಮಾಡಬೇಕು ಅಟ್ಲೀಸ್ಟ್. ವಂಡರ್ಫುಲ್. 148 ಪೀಪಲ್, 150 ಇಬ್ಬರು ನೋ ಅಂದ್ರೆ ನೋ ಪ್ರಾಬ್ಲಮ್. 155 ಚಾಟಲ್ಲಿ ಅಲ್ಲ, ಈಗ ಪೋಲಲ್ಲಿ ನಾನು ಹಾಕಿದ್ದೀನಲ್ವ, ಅಲ್ಲಿ ನಿಮ್ಮ ಆನ್ಸರ್ಸ್ ನನಗೆ ಬೇಕು. ನಿಮ್ಗೆ ಏನೇ ಪ್ರಶ್ನೆ ಇದೆ ಅಂದ್ರೂ ನನ್ನ ಹತ್ರ ಕೇಳ್ಬೋದು. ಯಾಕೆಂದರೆ ಒಂದು ಗ್ರೂಪಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಗ್ರೂಪಲ್ಲಿ ಯಾವುದೇ ನಾವು ಮಾಡಿದ್ರೂ ಸಕ್ಸಸ್ ಬೇಗ ಬರುತ್ತೆ, ಈಸಿಯಾಗಿ ಬರುತ್ತೆ. ಇಂಡಿವಿಜುವಲ್ ಆಗಿ ಮಾಡಬೇಕಂದ್ರೆ ಮೋಟಿವೇಶನ್ ಸಿಗಲ್ಲ. ಒಂದು ಗ್ರೂಪಲ್ಲಿ ನಾವು ಮಾಡಿದ್ರೆ ಸಾಕು. 2 ಚಾಯ್ಸ್ ಇದೆ. ಯಾರು ಎಸ್ ಅಂತ ಇದ್ದೀರೋ ಐದರ್ ಇವತ್ತು ಸ್ಟಾರ್ಟ್ ಮಾಡಬೇಕಿಲ್ಲ ಅಂದರೆ ನಾಳೆ. ಇವತ್ತು ಸ್ಟಾರ್ಟ್ ಮಾಡಿದ್ರೆ ಮೇ 22 ಕಂಪ್ಲೀಟ್ ಆಗುತ್ತೆ. ನಾಳೆ ಸ್ಟಾರ್ಟ್ ಮಾಡಿದ್ರೆ ಮೇ 23. ನಾಳೆ ಅನ್ನೋದು ಐ ಡೋಂಟ್ ಬಿಲೀವ್. ಇವತ್ತಂದರೆ ಇವತ್ತೇ. ಓಕೆ, ಈ ರೂಲ್ಸ್ ಏನು, ಆ ಶೀಟು ಪ್ರತಿಯೊಂದು ನಾನು ಗ್ರೂಪಲ್ಲಿ ಹಾಕ್ತೀನಿ, ಆಡಿಯೋ ಮೆಸೇಜ್ ಹಾಕ್ತೀನಿ, ಶೀಟಲ್ಲೂ ಶೇರ್ ಮಾಡ್ತೀನಿ, ಲಿಂಕು ಶೇರ್ ಮಾಡ್ತೀನಿ, 5 ಗ್ರೂಪ್ಸಲ್ಲಿನೂ ನಾನು ಪೋಸ್ಟ್ ಮಾಡ್ತೀನಿ. ಒಂದೇ ಡೆಸಿಷನ್ ನೀವು ತಗೋಬೇಕು. ಯಾಕೆಂದರೆ ಈ ಯಿಂಗ್ ಯಾಂಗ್ ಅನ್ನೋದು ಟಾವೋಯಿಸಮಿಂದ ಬರ್ತಾ ಇದೆ. ಶಿವಶಕ್ತಿ. ಯಿಂಗ್ ಯಾಂಗ್ ಅಂದರೆ ಚಂದ್ರ ಸೂರ್ಯ, ಶಿವ ಶಕ್ತಿ. ಈ ಎರಡು ಯಾವಾಗ ನಮ್ಮ ಹತ್ರ ಇರುತ್ತೋ ಬ್ಯಾಲೆನ್ಸ್ ಅನ್ನೋದು ನಮಗೆ ಸಿಗುತ್ತೆ. ಅದು ಕಂಪ್ಲೀಟ್ ಆಗಬೇಕು ಅಂದರೆ 69 ಡೇಸ್ ಮಿನಿಮಮ್ ನಾವು ಮಾಡಬೇಕು. ಈ ನಂಬರು ನನಗೆ ನಿನ್ನೆ ಚಾನಲ್ ಆಯಿತು. ಈ 69 ಡೇಸ್ ಇದೊಂದು ಚಾಲೆಂಜ್ ತಗೋಬೇಕು. ಯಾಕೆಂದರೆ ನಮಗೆ ಎಲ್ಲರಿಗೂ ಮೋಟಿವೇಶನ್ ಬೇಕು. ಬೆಳಗ್ಗೆ ಎದ್ದಿನ ತಕ್ಷಣ ಈ 8 ವಿಷಯಗಳಿರುತ್ತೆ, 8 ನಾನು ಮಾಡ್ತೀನಿ ಅಂದರೆ ಅವಾಗ ನಿಮ್ಮ ಸಂಕಲ್ಪ ಶಕ್ತಿ ಜಾಸ್ತಿ ಆಗುತ್ತೆ. ಪ್ರತಿಯೊಬ್ಬರಿಗೆ ಸಂಕಲ್ಪ ಶಕ್ತಿಗಳು ಬೇಕು. ಈ ಸಂಕಲ್ಪ ಇಟ್ಕೊಳ್ತೀನಿ, ನಾನು ಆಗಬೇಕು ಅಂತ ಅಫರ್ಮೇಷನ್ಸ್ ಎಲ್ಲ ನೀವು ಮಾಡ್ತಾ ಇದ್ದೀರಿ. ಆದರೆ ಆ ಸಂಕಲ್ಪಕ್ಕೆ ಶಕ್ತಿ ಇದೆಯಾ? ನಾವು ಒಂದು ಡೆಸಿಷನ್ ತಗೊಂಡು ಅದರ ಮೇಲೆ ಖಚಿತವಾಗಿ ನಾನು ಮಾಡ್ತೀನಿ ಅಂತ ನೀವು ಡೆಸಿಷನ್ ತಗೊಂಡಿದ್ರೆ ನಿಮ್ಮ ಸಂಕಲ್ಪ ಶಕ್ತಿ ಜಾಸ್ತಿ ಆಗುತ್ತೆ. ಆವಾಗ ಲೈಫಲ್ಲಿ ನಮಗೆ ಏನು ಬೇಕು? ಆರೋಗ್ಯ ಬೇಕಾ, ಹಣ ಬೇಕಾ, ಎನ್ಲೈಟನ್ಮೆಂಟ್ ಬೇಕಾ, ಸಂತೋಷ ಬೇಕಾ, ಪ್ರತಿಯೊಂದನ್ನೇ ಮ್ಯಾನಿಫೆಸ್ಟ್ ಆಗುತ್ತೆ. ಅಷ್ಟು ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ ನಾವು ಒಂದು ಡೆಸಿಷನ್ ತಗೋಬೇಕು. ಆ ಡೆಸಿಷನ್ಸ್ ವಿ ಮಸ್ಟ್ ಸ್ಟಿಕ್ ಆನ್ ಟು ಇಟ್. ಎಷ್ಟು ಸಾಧ್ಯನೋ ಅಷ್ಟು ನೀವು ಮಾಡಿ. ನಾನು ನೋಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಜೊತೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಕರ್ನಾಟಕದಲ್ಲಿ ಪ್ರತಿ ಒಬ್ಬ ಮಾಸ್ಟರ್ನು 1000 ಮಾಸ್ಟರ್ಸ್ ರೆಡಿ ಆಗಬೇಕು. ಅದಕ್ಕೆ ಈ ಒಂದು ದೊಡ್ಡ ಪ್ರಾಜೆಕ್ಟ್ ನಾನು ಇವಾಗ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಲೆವೆಲ್ 1 ಮಾತ್ರನೇ. ಯಾರು ವಿತೌಟ್ ಮಿಸ್
ಒಂದು ಫ್ಯಾಕ್ಟ್ರನ್ನು 69 days ಮಾಡ್ತಿರೋ ಅವ್ರಿಗೂ ಮಾತ್ರ ನಾನು ಲೆವೆಲ್ 2 ನೆಕ್ಸ್ಟು ತೋರಿಸ್ತೀನಿ. ನಾನು ಪ್ರತಿಯೊಬ್ಬರನ್ನು ಚೆಕ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. 69 ನೀವು ಮಾಡಿದರೆ ಮಾತ್ರ ಸುಳ್ಳು ಹೇಳಬಾರ್ದು. ಯಾಕೆಂದರೆ ಸ್ಪಿರಿಚುವಾಲಿಟಿಯಲ್ಲಿ ಕರ್ಮ ಸಿದ್ಧಾಂತ ನಿಮಗೆ ಗೊತ್ತು. ಮನಸ್ಫೂರ್ತಿಯಾಗಿ ನೀವು 100% ಇದನ್ನು ಪಾಟಿಸಿದ ಮೇಲೆ ನನಗೆ ಆ ಪ್ರೋಗ್ರೆಸ್ ರಿಪೋರ್ಟ್ ತೋರಿಸಿ 100 out of 100 ನಿಮಗೆ ಸಿಕ್ಕರೆ ಲೆವೆಲ್ 2ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಮತ್ತೆ ನೀವು ಇನ್ನೊಂದು ಸೈಕಲ್ ಟ್ರೈ ಮಾಡಿ. ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಫಾಲೋ ಮಾಡಿದ್ರು 100% ಫಾಲೋ ಮಾಡೋರು ಸಿಂಗಲ್ ಡಿಜಿಟ್ಸಲ್ಲೇ ಬರ್ತಾರೆ. ಯಾಕೆಂದರೆ ಇದು ಅಷ್ಟು ಈಸಿ ಅಲ್ಲ. ನೋಡೋಣ ನಿಮ್ಮ ಸಂಕಲ್ಪ ಶಕ್ತಿ ಎಷ್ಟಿದೆ, ನಿಮ್ಮ ದೃಢತ್ವ ಎಷ್ಟಿದೆ ಅಂತ ಈ ಚಾಲೆಂಜ್ ಇಲ್ಲ ನೋಡೋಣ. ಆಲ್ಮೋಸ್ಟ್ 200 people ಪೋಲಿಂಗ್ ಮಾಡಿದ್ರು. ನೋಡಿ 400 ಜನ ಇದ್ದಾರೆ, 445. 200 ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರು. 200 ಜನ ಎಸ್ಸು ಪ್ರೆಸ್ ಮಾಡಿಲ್ಲ, ನೋ ಪ್ರೆಸ್ ಮಾಡಿಲ್ಲ. ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ವಾಟ್ ಈಸ್ ದ ಸ್ಪಿರಿಚುವಾಲಿಟಿ? ಇಟ್ಸ್ ಓಕೆ, ಐ ಆಮ್ ಎಂಡಿಂಗ್ ದ ಪೋಲ್. ಈಗ ನಿಮ್ಮೆಲ್ಲರಿಗೆ ರಿಸಲ್ಟ್ಸ್ ಕಾಣಿಸ್ತಾ ಇದೆ ನೋಡಿ. 195 people. ಇದು ಬರೀ ಇಲ್ಲಿ ಮಾತ್ರ ಅಲ್ಲ, ನಾನು ಇಂಗ್ಲೀಷು, ತೆಲುಗು, ತಮಿಳು, ಹಿಂದಿ ಎಲ್ಲ ಗ್ರೂಪ್ಸಲ್ಲೂ ಇದು ಪೋಸ್ಟ್ ಮಾಡ್ತೀನಿ. ಫಸ್ಟ್ ಇಲ್ಲೇ ಲಾಂಚ್ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರಿಗೋಸ್ಕರ ಇಲ್ಲೇ ಲಾಂಚ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇದು ಫಾಲೋ ಮಾಡ್ತೀನಿ, ನನ್ನ ಜೊತೆ ನೀವೆಲ್ಲರೂ ಮಾಡ್ತೀವಂತ ಒಂದು ಆಸೆ. ನೋಡೋಣ. ಕಂಗ್ರ್ಯಾಚುಲೇಷನ್ಸ್ ಮಾಸ್ಟರ್ಸ್, ಹೂ ಅವರ್ ಇಸ್ ರೆಡಿ ಫಾರ್ ದಿಸ್ ಚಾಲೆಂಜ್. 66 days ಆದಮೇಲೆ ನಿಮಗೆ ಲೈಫಲ್ಲಿ ಏನೇನು ಬೇಕೋ ಆಟೋಮೆಟಿಕಾಗಿ ನಿಮ್ಮ ಹತ್ರ ಬರುತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ಯಾಕೆಂದರೆ ಇದು ಡಿಸೈನ್ ಮಾಡಿರೋದು ಈಸಿ ಅಲ್ಲ. ಇದು ಕಂಪ್ಲೀಟ್ 100% ನೀವು ಅಚೀವ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಲೈಫ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಇವಾಗ ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆ ಅಂದರೆ ಈ ಚಾಟಲ್ಲಿ ಹಾಕಿ, ಒಬ್ಬೊಬ್ಬರ ಹತ್ರ ಮಾತಾಡ್ತೀನಿ. ಈಗ ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ.